ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು 2025-26ನೇ ಸಾಲಿನ ರಾಷ್ಟ್ರೀಯ ಪ್ರತಿಭಾನ್ವೇಷಣೆ ಮತ್ತು ವಿದ್ಯಾರ್ಥಿ ವೇತನ ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡುವ ಮೂಲಕ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆಯಾಗಿರುವ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನ ಗಳಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದ ಸಂತೆಬೆನ್ನೂರು ಕೆಪಿಎಸ್ ಶಾಲೆ ಇದೀಗ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿಯೂ ಅತ್ಯುತ್ತಮ ಫಲಿತಾಂಶ ದಾಖಲಿಸಿ ಮತ್ತೊಮ್ಮೆ ಜಿಲ್ಲೆಯ ಗಮನ ಸೆಳೆದಿದೆ. ಶಾಲೆಯ ವಿದ್ಯಾರ್ಥಿಗಳಾದ ಬಿಂದುಶ್ರೀ, ಸ್ಫೂರ್ತಿ, ಸಿಂಚನಾ, ಗೌತಮ್, ಪುಷ್ಪ, ದಿವ್ಯಾ, ತುಳಸಿ, ಇಂಚರ, ಖಲೀದ್ ಖಾನಂ, ಮನುಶ್ರೀ, ವರ್ಷಾ, ಅಮೂಲ್ಯ, ವರುಣ್, ವಿಶ್ವನಾಥ್ ಹಾಗೂ ಅಂಜಲಿ ಸೇರಿದಂತೆ ಒಟ್ಟು 15 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಆಯ್ಕೆಯಾಗಿದ್ದು ಶಾಲೆಯ ಕೀರ್ತಿಯನ್ನ ಹೆಚ್ಚಿದ್ದಾರೆ. ಸಾಧನೆಯ ಹಿಂದೆ ಶಾಲೆಯ ಶಿಕ್ಷಕರ ನಿರಂತರ ಪರಿಶ್ರಮ ಮತ್ತು ವಿಶೇಷ ತರಬೇತಿ ಪ್ರಮುಖ ಕಾರಣವಾಗಿದೆ. ಕಳೆದ 5 ತಿಂಗಳುಗಳ ಕಾಲ ಶಾಲೆಯ ವಿಶೇಷ ಕೊಠಡಿಯಲ್ಲಿ ಸುಮಾರು 50 ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತ ತರಬೇತಿ ನೀಡಲಾಗಿತ್ತು. ಸಮಾಜ ವಿಜ್ಞಾನ ವಿಷಯಕ್ಕೆ ಶಿಕ್ಷಕ ಮಲ್ಲೇಶ್, ವಿಜ್ಞಾನ ಹಾಗೂ ಗಣಿತ ವಿಷಯಗಳಿಗೆ ಶಿಕ್ಷಕ ದ್ಯಾಮೇಶ್, ಮಾನಸಿಕ ಸಾಮರ್ಥ್ಯ ವಿಷಯಕ್ಕೆ ಶಿಕ್ಷಕ ಜಗದೀಶ್ ವಿಶೇಷ ತರಬೇತಿಯನ್ನು ನೀಡಿದರು. ಇದರೊಂದಿಗೆ ಉಪ ಪ್ರಾಂಶುಪಾಲ ಯು ಸಿದ್ದೇಶ ಹಾಗೂ ಶಾಲೆಯ ಶಿಕ್ಷಕ ವೃಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಎನ್ಎಂಎಂಎಸ್ ಪರೀಕ್ಷೆ ಬರೆಯಲು ಪ್ರೋತ್ಸಾಹಿಸಿ ನಿರಂತರ ಮಾರ್ಗದರ್ಶನ ನೀಡಿದರು. ಎನ್ಎಂಎಂಎಸ್ ಪರೀಕ್ಷೆಯು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿರುವ ರಾಷ್ಟ್ರೀಯ ಮಟ್ಟದ ಪ್ರತಿಭಾನ್ವೇಷಣೆಯ ಪರೀಕ್ಷೆಯಾಗಿದ್ದು ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಮತ್ತು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಎಂಬ 2 ವಿಭಾಗಗಳಲ್ಲಿ ಒಟ್ಟು 180 ಅಂಕಗಳಿಗೆ ನಡೆಸಲಾಗುತ್ತೆ. ಪರೀಕ್ಷೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮುಂದಿನ 4 ವರ್ಷಗಳ ಕಾಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವತಿಯಿಂದ ಪ್ರತಿ ತಿಂಗಳು 1,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿನಿ ಮನುಶ್ರೀ, ಎಂಎಟಿ ಮತ್ತು ಎಸ್ಎಟಿ ಪರೀಕ್ಷೆಗಳಿಗೆ ನಮ್ಮ ಶಿಕ್ಷಕರು ವಿಶೇಷ ತರಬೇತಿ ನೀಡಿದ್ರಿಂದ ನಾನು ಆಯ್ಕೆಯಾಗಲು ಸಾಧ್ಯವಾಯಿತು. ನಮ್ಮ ಕೆಪಿಎಸ್ ಶಾಲೆಯ ಶಿಕ್ಷಕ ವೃಂದದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಶಾಲೆಯ ಈ ಅಪೂರ್ವ ಸಾಧನೆಗೆ ಆಡಳಿತ ಮಂಡಳಿ, ಪೋಷಕರು, ಗ್ರಾಮಸ್ಥರು ಹಾಗೂ ಶಿಕ್ಷಣಾಭಿಮಾನಿಗಳು, ಪತ್ರಿಕಾ ವರದಿಗಾರರು ಅಭಿನಂದನೆ ಸಲ್ಲಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ, ನೆಲ್ಲಿ ಹಂಕ್ಲು, NKS TV4 ದಾವಣಗೆರೆ. ನನ್ನ ಹೆಸರು ಮನುಶ್ರೀ CS. ನಾನು KPS SSJP ಸಂತೆಬೆನ್ನೂರಿನಲ್ಲಿ 8ನೇ ತರಗತಿ NMMS ತರಬೇತಿಯಲ್ಲಿ ನಾನು ಪಾಸಾಗಿದ್ದೇನೆ. ನನಗೆ ಈ NMMS ಪರೀಕ್ಷೆಯಲ್ಲಿ 2 ಸಬ್ಜೆಕ್ಟಲ್ಲಿರ್ತವೆ, GMAT ಮತ್ತು SAT ಅಂತ. GMATಲ್ಲಿ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಅದರಲ್ಲಿ ನಮ್ಮ ಶಿಕ್ಷಕರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಒಂದೊಂದು ಮೇನ್ ಕೂಡ ಬಿಡದೇನೆ ಎಲ್ಲವನ್ನೂ ಹೇಳ್ಕೊಡ್ತಾರೆ. ತಿಳಿಲಿಲ್ಲ ಅಂದರೆ 1 ಸಲ ಅಲ್ಲ 100 ಸಲ ಹೇಳಿದ್ರು ಹೇಳ್ಕೊಡ್ತಾರೆ. ಹಾಗೆ ಅದರಿಂದ ಬರೀ ಇಲ್ಲಿ ಕಲಿಯೋದಷ್ಟೇ ಅಲ್ಲ, ನಾವು ಮನೇಲೂ ವರ್ಕ್ ಮಾಡಬೇಕು. ಬರೀ ಇಲ್ಲಿ ಕಲಿಯೋದ್ರಿಂದ ನಾವು ಪಾಸ್ ಆಗೋದಿಲ್ಲ, ಮನೇಲೂ ತುಂಬ ಎಫರ್ಟ್ ಹಾಕಬೇಕು. ಮತ್ತು ಸ್ಯಾಟ್ ಅಂದರೆ ಕೋರ್ ಸಬ್ಜೆಕ್ಟ್, ಮ್ಯಾಥ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಅಂತ ಇರುತ್ತೆ. ಮ್ಯಾಥ್ಸಲ್ಲಿ ಇಲ್ಲಿ ಟೀಚರ್ಸು ಹೆಲ್ಪ್ ಮಾಡಿದ್ದಾರೆ, ಮತ್ತು ಸೈನ್ಸು ಸೋಷಿಯಲ್ ಕ್ಲಾಸ್ ಮಾಡ್ಬೇಕಾದ್ರೆ ಎಲ್ಲ ಹೇಳ್ಕೊಟ್ಟಾರೆ. ಇದು ಇಂಪಾರ್ಟೆಂಟು, NMMS ಎಕ್ಸಾಮ್ಸ್ಗೆಲ್ಲ ಬರ್ತತೆ ಅಂತಂದು. ಹಾಗೆ ಹೊರಗಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನೆಲ್ಲ ಕರೆಸಿದ್ದಾರೆ. ಹಾಗೆ ನಮಗೆ NMMS ಎಕ್ಸಾಮ್ದು ಏನು ಅವೇರ್ನೆಸ್ ಜಾಸ್ತಿ ಗೊತ್ತಿರಲಿಲ್ಲ, ಬಟ್ ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿ ಇಷ್ಟು ನಮಗೆ ಪಾಸ್ ಆಗೋ ಥರ ಮಾಡಿದ್ದಾರೆ. ಅದರಿಂದ ನನಗೆ ತುಂಬ ಖುಷಿ ಆಗ್ತಿದೆ. ಮತ್ತು ನಮಗೆಲ್ಲ ಟೀಚರ್ಸು ಹೋಗ್ಬಿಟ್ಟಿದ್ರು ನಮ್ಮ ಮೇಲೆ, ನಾವು ಅದನ್ನು ಉಳಿಸ್ಕೊಂಡಿವಿ ಅನ್ನೋ ಹೆಮ್ಮೆ ನಮಗೆ ಬಂದೈತೆ. ಹಾಗೆ ಇಷ್ಟು ಎಲ್ಲದಕ್ಕೂ ಸಪೋರ್ಟ್ ಮಾಡಿದಂಥ ನಮ್ಮ ಟೀಚರ್ಸಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ? ನಮ್ಮ ಶಾಲೆಯಲ್ಲಿ 15 ಜನ ಪಾಸ್ ಆಗಿದ್ದಾರೆ. ಅವರೆಲ್ಲರಿಗೂ ತುಂಬ ಖುಷಿಯಾಗಿದೆ ಅಂತ ನಾನು ಅಂದ್ಕೊಂಡಿನಿ. ಅವರೆಲ್ಲರೂ ಅಷ್ಟೇ ಎಫರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಎಫರ್ಟ್ ಮಾಡಿ ಈಗ ಪಾಸ್ ಆಗಿದ್ದಾರೆ. ನನ್ನ ಹೆಸರು ದಿವ್ಯಾ. ನಾನು SSJP ಸಂತೆಬೆನ್ನೂರಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದೀನಿ. ಈ NMMS ಎಕ್ಸಾಮ್ನಲ್ಲಿ ನಾನು ಪಾಸಾಗಿದ್ದೀನಿ. ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಮಾತ್ರ ಇದರಲ್ಲಿ ಭಾಗವಹಿಸೋಂಥ ಇದು ಇರುತ್ತೆ. ಮತ್ತು ಇದರಲ್ಲಿ ಪಾಸಾದೆ ಅಂದರೆ 4 ವರ್ಷ ಇದು ಒಂದೊಂದು ಮಂತ್ಗೆ 1000 ರೂಪೀಸ್ ಬರುತ್ತೆ. ಅದರಿಂದ ನಮ್ಮ ಇದಕ್ಕೆ ಎಜುಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು NMMS ಪಾಸಾಗಿರೋದ್ರಿಂದ ನನಗೆ ತುಂಬ ಖುಷಿ ಇದೆ. ನಮ್ಮ ಸರ್ಸ್ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ತುಂಬ ನಾವು ಎಂಥ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ ಆದರೂ ಎಂಟ್ರಿ ಮಾಡ್ಬೋದು ಅಂತ ನನಗೆ ತುಂಬ ಇದೆ. ನನ್ನ ಹೆಸರು ದ್ಯಾಮೇಶ್ ಕುಮಾರ್ GD ಅಂತ. ನಾನು ಇಲ್ಲಿ ಗಣಿತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ನಮ್ಮ ಮಕ್ಕಳು ಮುಂದೆ KS IAS ಅಂತ ಎಕ್ಸಾಮು, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ
ಇಡೀ ನಮ್ಮ ತಾಲೂಕು, ಡಿಸ್ಟಿಕ್ಕು ಮತ್ತು ರಾಜ್ಯ ಹಂತದಲ್ಲೇ ನಮ್ಮ ಶಾಲೆಯ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ವಿಶೇಷವಾಗಿ ಅವರಿಗೆ ತರಬೇತಿಯನ್ನು ನೀಡಿದ್ದೀವಿ. ಸಂಪನ್ಮೂಲ ಶಿಕ್ಷಕರಿಂದನೂ ಅವರಿಗೆ ತರಬೇತಿಯನ್ನು ನೀಡಿದ್ದೀವಿ. ಮುಂದೆ ನಮ್ಮ ಶಾಲೆ ಉನ್ನತ ಮಟ್ಟಕ್ಕೆ ಬೆಳೀಲಿ ಅನ್ನೋ ನಮ್ಮ ಆಶಯದೊಂದಿಗೆ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ನಾವು ಯಾವುದೇ ಫೀಸನ್ನು ತಗೊಳ್ಳದೇ 3-4 ತಿಂಗಳಿಂದಲೇ ನಾವು ಏನು ತರಬೇತಿಯನ್ನು ನೀಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದ್ಕೊಂಡು ಪಾಸಾಗಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರು, STMC ಅಧ್ಯಕ್ಷರು, ಇನ್ನೊಂದು ವಿಶೇಷವಾದಂಥ ವಿಷಯ ಏನಂತಂದರೆ, ನಮ್ಮ ಇದು ಗೌರ್ಮೆಂಟ್ ಶಾಲೆಯಲ್ಲಿ ಇಡೀ ನಮ್ಮ ಡಿಸ್ಟಿಕ್ಕಿಗೆ ಇದು ಎಕ್ಸಾಮ್ ಇರೋದು ಕೇವಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಮಕ್ಕಳುಗಳು ಮಾತ್ರ ತಗೊಳ್ಳುವಂಥ ಎಕ್ಸಾಮ್ ಇದು. ಇಡೀ ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ಶಾಲೆ 15 ವಿದ್ಯಾರ್ಥಿಗಳು ಪಾಸಾಗಿದ್ದು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಓಕೆ. ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ NMMS ಪರೀಕ್ಷೆಯನ್ನು ಪಾಸ್ ಮಾಡೋದ್ರ ಒಂದು ಜಾಗೃತಿಯನ್ನು ಮೂಡಿಸ್ಬಿಟ್ಟು, ಸೊ ಈ ಹಿಂದಿನ ವರ್ಷದಂತೆ ಯಾವುದೇ ವಿದ್ಯಾರ್ಥಿಗೂ ಕೂಡ ಇದ್ರ ಬಗ್ಗೆ ಒಂದು ನಾಲೆಡ್ಜ್ ಇರೋದಿಲ್ಲ. ಸೊ ಆದ್ದರಿಂದ ಪೋಷಕರು ಈ ಬಗ್ಗೆ ನಾನು ಪೋಷಕರಿಗೆ ಕೇಳ್ಕೊಳ್ಳೋದೇನೆಂದರೆ, ಈ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಈ ಸರಿ 8ನೇ ತರಗತಿಗೆ 140ಕ್ಕೂ ಹೆಚ್ಚಿನ ಒಂದು ದಾಖಲಾತಿಯಾಗಿದೆ. ಸೊ ಆ ಎಲ್ಲ ಪೋಷಕರಲ್ಲೂ ಕೂಡ ಒಂದು ಮನವಿ, ಈಗ ನಿಮ್ಮ ಹುಡುಗರು ಇರ್ತಕ್ಕಂಥ ಟ್ಯಾಲೆಂಟನ್ನು ಹೊರಗೆಡಲಿಕ್ಕೆ ಒಂದು ಇದು ವೇದಿಕೆ ಆಗಿದೆ. ಈ NMMS ಪರೀಕ್ಷೆಯಲ್ಲಿ ನಾವು ಕೊಡ್ತಕ್ಕಂಥ ಉಚಿತ ತರಬೇತಿಯಿಂದ ಅವರು ಇನ್ನು ಮುಂದಿನ ಭಾವಿ ಜೀವನದಲ್ಲಿ ಅವರು KAS, IAS, IPS ಈ ಥರ ಒಂದು ಕಾಂಪಿಟೇಟಿವ್ ಪರೀಕ್ಷೆಗಳನ್ನು ಎದುರಿಸಲಿಕ್ಕೂ ಕೂಡ ಭಾಳಷ್ಟು ಅವರಿಗೆ ಅನುಕೂಲ ಆಗ್ತದೆ. ಆ ಒಂದು ಜ್ಞಾನನೂ ಕೂಡ ಈ ಮಟ್ಟದಿಂದನೇ ಸಿಗುತ್ತೆ. ಮತ್ತು ಪ್ರತಿ ಪರೀಕ್ಷೆಯನ್ನು ಪಾಸ್ ಮಾಡೋದ್ರಿಂದ ಅವರಿಗೆ ಪ್ರತಿ ತಿಂಗಳು 4 ವರ್ಷದವರೆಗೆ 1,000 ರೂಪಾಯಿಗಳ ಒಂದು ಶಿಷ್ಯವೇತನವನ್ನು ಸರ್ಕಾರದಿಂದ ಕೊಡಲಾಗ್ತದೆ. ಇದು ಕೂಡ ಅವರ ಒಂದು ಶಿಕ್ಷಣಕ್ಕೆ ಉಜ್ವಲ ಒಂದು ವಾತಾವರಣವನ್ನು ನಿರ್ಮಿಸ್ತದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನಿಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು, ಎಲ್ಲ ಪೋಷಕರಲ್ಲಿ ಒಂದು ಮನವಿ, ಹೆಚ್ಚಿನ ಸಂಖ್ಯೆಯಲ್ಲಿ NMMS ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಿ, ಅವರ ಒಂದು ಭವಿಷ್ಯಕ್ಕೆ ಒಂದು ಬೆಳಕನ್ನು ಕಾಣಲಿ ಅಂತಕ್ಕಂಥದ್ದು ನನ್ನ ಧ್ಯೇಯ.